ಹೇಳು ಪ್ರಿಯಾ. ಏನಾದ್ರೂ ಸುದ್ದಿ ಗೊತ್ತಾಯ್ತಾ ಅತ್ತಿಗೆದ್ದು? ಏನು ಸುದ್ದಿ ಇಲ್ಲ ಮಾರೈತಿ. ತುಂಬಾ ಕಡೆ ಎನ್ಕ್ವೈರಿ ಮಾಡಿದೆ. ನಾನು ಅವರ ಫ್ರೆಂಡ್ಸ್ ಗಳಲ್ಲಿ ಕೇಳಿದೆ. ಅವ್ರು ರೀಸೆಂಟ್ ಆಗಿ ಮದ್ವೆ ಆದ್ದಲ್ವಾ, ಏನಾಯ್ತು ಅಂತ ನನ್ನಲ್ಲೇ ಕೇಳಿದ್ರು. ನಾನು ಕೇಳುದನ್ನೇ ಬಿಟ್ಟೆ. ನಾನು ಅವಳ ಆಫೀಸ್ ಕಡೆ ಹೋಗಿದ್ದೆ. ಅವಳು ಕೆಲಸ ಬಿಟ್ಟು ತುಂಬಾ ದಿನ ಆಯ್ತಂತ ಹೇಳಿದ್ರು. ಹೌದಾ? ಅಕ್ಕನ ಹತ್ರ ಫೋನ್ ಮಾಡಿ ಕೇಳ್ಬೇಕಿತ್ತು. ಅಕ್ಕ ಎಂತದು ಬಾಯಿ ಬಿಡ್ತಾ ಇಲ್ಲ. ಅವರಿಗೆ ಮದ್ವೆ ಮೊದ್ಲೇನಾದ್ರೂ ಅಫೇರ್ ಇತ್ತ? ಅವಳಂತ ಹುಡುಗಿ ಅಂತ ನೀನ್ ಕಾಣ್ತದ? ಹಾಗಲ್ಲ, ಅವಳ ಮನಸ್ಸಿನಲ್ಲಿ ಬೇರೆ ಏನಾದ್ರೂ ಇತ್ತ? ಅಲ್ಲ, ನೀವೇ ಮಾತಾಡಿದ್ರು. ಅವಳ ಅಭಿಪ್ರಾಯವನ್ನು ಕೇಳಿದ್ರೆ ನೀವು? ನಾವು ತಪ್ಪು ಮಾಡಿದೆ ಅಂತ ಕಾಣ್ತದೆ. ನಿಮ್ಮ ನಡುವೆ ಏನಾದ್ರೂ ಸಮಸ್ಯೆ ಇತ್ತಾ? ಹಾಗೇನಿಲ್ಲ. ನಾವಿಬ್ರು ತುಂಬಾ ಚೆನ್ನಾಗಿ ಇದ್ವಿ ಅಂತ ಯಾವ ಕಾರಣನೂ ನಮ್ಮಿಬ್ಬರ ಮಧ್ಯೆ ಇರ್ಲಿಲ್ಲ. ಆದ್ರೆ ಅವಳ ಈ ಸಡನ್ ಡಿಸಿಷನ್ಗೆ ಕಾರಣ ಏನಂತ ಗೊತ್ತಾಗ್ಲಿಲ್ಲ. Then what next? ನಾನು ಅವತ್ತೇ ಹೇಳಿದ್ದೆ ಈ ಸಂಬಂಧ ಬೇಡ ಅಂತ ಹೇಳಿ. ಕೇಳಿದ್ರ ನೀವು? ಈಗ ನನ್ನ ಮನಸ್ಸಿನ ತುಮಲವನ್ನು ನಾನು ಯಾರ ಹತ್ರ ಹೇಳೋದು? ನಾನು ಇದರಿಂದ ಹೇಗೆ ಹೊರಗೆ ಬರೋದು? ನಿನ್ನ ಭಾವ ಬಂದು ನಾನು ನಾಳೆ ನಿಮಗೆ ಕಾಲ್ ಮಾಡ್ತೇನೆ. ಅಂಕಲ್ ಅಂಕಲ್ ಅಂಕಲ್. ಹಾಯ್ ಅಂಕಲ್. ಹಾಯ್. ಮಳೆಗೆ ರಜೆನಾ ಇವತ್ತು? ಮಳೆಗೆ ರಜಾ ಅಲ್ಲ ಅಂಕಲ್, ಶಾಲೆಗೆ ರಜಾ. ಸ್ಕೂಲಿಗೆ ರಜೆ ಅಲ್ಲ, ನಿನ್ಗೆ ರಜೆ. ಅಂಕಲ್ ಸ್ವೀಟ್. ಏನು ವಿಶೇಷ? ಫಸ್ಟ್ ಗಿಫ್ಟ್ ಕೊಡಿ, ಆಮೇಲೆ ಹೇಳ್ತೇನೆ. ಗಿಫ್ಟ್? ಹಾ, ಇವತ್ತು ನಿನ್ನ ಬರ್ತ್ಡೇ ಅಲ್ವಾ? ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು. ಸಾರಿ ಶ್ರೇಯಾ, ನಿನಗೆ ನಾಳೆ ತಂದು ಕೊಡ್ತೀನಿ, ಆಯ್ತಾ? ಪ್ರಾಮಿಸ್? ಪ್ರಾಮಿಸ್. ಅಂಕಲ್ ಚೆಸ್ ಆಡುವ? ನೀವ ನೋಡೇ ಬಿಡೋಣ. ಇವತ್ತು ನೆನಪಾಯ್ತಾ? ಸ್ಕೂಲ್ ಕಾಂಪಿಟಿಷನ್ ಯಾವಾಗ? 26ಗೆ. ಎಂತ ಮಾಡುದು ಅಂಕಲ್, ಅಮ್ಮ ಇಲ್ಲಿಗೆ ಬರ್ಲಿಕ್ಕೆ ಬಿಡುದಿಲ್ಲ. ಪ್ರಾಜೆಕ್ಟ್ ವರ್ಕ್ ಮುಗ್ಸು ಅಂತ ತಲೆ ತಿಂತಾಳೆ. ಪ್ರಾಜೆಕ್ಟ್ ಮುಗ್ದ ಮೇಲೆ ಟಿವಿ ಬೇಕಾದ್ರೆ ನೋಡು ಅಂತಾಳೆ, ಆದ್ರೆ ಮೇಲೆ ಹೋಗ್ಬೇಡ ಅಂತಾಳೆ. ಯಾಕಂದೆ? ಅಂಕಲ್ ಒಬ್ರು ಇರುವಾಗ ಹೋಗ್ಬೇಡ ಅಂತಾಳೆ. ಸರಿ, ನೀನು ಚೆಸ್ ಬೋರ್ಡ್ ರೆಡಿ ಮಾಡು. ನಾನು ಈ ಶರ್ಟಿಗೆ ಒಂದು ಐರನ್ ಮಾಡಿ ಬರ್ತೇನೆ. ಹಾ ಅಮ್ಮ ಬಂದೆ. ಒಂದ್ ನಿಮಿಷ ಅಮ್ಮ ಬಂದೆ. ಪ್ರಾಜೆಕ್ಟ್ ವರ್ಕ್ ಮುಗೀತಾ? ನಾಳೆ ಸ್ಕೂಲ್ ಇದೆ, ಬೇಗ ಬಾ. ಇವನಿಗೆ ಮೇಲೆ ಹೋಗ್ಬೇಡ ಅಂತ ಹೇಳ್ರಿ. ನಾನು ಹೇಳಿದ್ರೆ ಕ್ಯಾರೇ ಮಾಡಲ್ಲ. ಮೂರು ಪ್ರಪೋಸಲ್ ಬಂದಿದೆ. ಒಬ್ಳು ಮಂಗಳೂರಿನಲ್ಲಿದ್ದಾಳೆ, ಅವಳು ಕೆಲಸದಲ್ಲಿದ್ದಾಳಂತೆ. ಇನ್ನೊಬ್ಳು ಉಡುಪಿಯಲ್ಲಿದ್ದಾಳೆ, ಅವಳು ಓದಿದ್ದಾಳೆ. ಬ್ರೋಕರ್ ಸುಧಾಕರ್ ಅಣ್ಣ ದಿನಾಲು ಮನೆಗೆ ಬರ್ತಾರೆ. ನಿಂಗೆ ಯಾವ ಹುಡುಗಿ ತೋರಿಸಿದ್ರು ಸರಿ ಆಗ್ಲಿಕ್ಕಿಲ್ಲ. ನಿನ್ನ ಮನಸ್ಸಲ್ಲಿ ಯಾರಾದ್ರೂ ಇದ್ರೆ ಹೇಳು ಮಾರಾಯ. ಬೇಡಮ್ಮ, ನನಗೀಗ ಮದುವೆ ಬೇಡ.
ಆಫೀಸಲ್ಲಿದ್ದೇನೆ. ಅಮ್ಮ ಫೋನ್ ಮಾಡಿದ್ರು. ಹಾಂ. ಅಮ್ಮ ಅಕ್ಕನಲ್ಲಿ ಮಾತಾಡಿ ನಿವೇದಿತಳನ್ನು ಮದುವೆಗೆ ಒಪ್ಪಿಸಿದಾರಂತೆ. ಹಾಂ, ಅವಳು ಕುಳ್ಳಿ ಮತ್ತೆ ಸ್ವಲ್ಪ ಕಪ್ಪಲ್ವಾ? ಹೌದು. ಮತ್ತೆ ಅದು ರಕ್ತ ಸಂಬಂಧ ಅಲ್ವಾ? ರಕ್ತ ಸಂಬಂಧ ಹೌದು, ಆದ್ರೆ ಆಯ್ತು, ಸರಿ, ನಿಮ್ಮಿಷ್ಟ. ಹೌದು, ಆದ್ರೆ ಬೇರೆ ಆಪ್ಷನ್ ಇಲ್ಲ. ಮತ್ತೆ ಮಾತಾಡ್ತೀನಿ, ಬಾಯ್. ನೊಂದು ನೊಂದು ಮನಸ್ಸು ಬಯಸಿ ಹುಡುಕಾಡಿದೆ, ಓಡದಿಯೇ ಎಲ್ಲಿರುವೆ ಕನಸಿನ ಮಾತಾದೆ, ಸ್ಮರಿಸುತ್ತಾ ಕ್ಷಣ ಕಣ್ಣಂಚ ನೆನಪು ಮುತ್ತಂತೆ, ಜನುಮ ಪೂರ್ತಿ ಜೊತೆಗೆ ಇರುವೆ ಮನ್ನಿಸುವೆಯ. ಮನದರಸಿ ಹೊರಟೆನು ನಿನ್ನರಸಿ, ಕಾದ ಕಣ್ಣಲ್ಲಿ ಹನಿಯಾಗಿಯ ನೆನಪು, ಮಾಸಿದ ತುಂಟನಗೆ ಕಾಡಿದೆ ನೆರಳಂತೆ, ಬರಿದಾಗಿದೆ ಜೀವ ನೆನಪಲ್ಲಿ ಕಾದಿದೆ ಹೃದಯ, ತೊರೆದೆಯ ಮನದರಸಿ ಹೊರಟೆನು ನಿನ್ನ ರಸಿ. ಏನು ಸ್ಪೆಷಲ್ ಇವತ್ತು? ವೆಜ್ ಬಿರಿಯಾನಿ ವಿತ್ ಪನ್ನೀರ್. ನೀನು ಹೇಳಿದ್ದನ್ನು ಕೇಳಿಯೇ ಹೊಟ್ಟೆ ಹಸಿವಾಗ್ತಾ ಉಂಟು. ನಾವು ನಿನ್ನೆ ಔಟಿಂಗ್ ಹೋದಾಗ ಹೋಟೆಲಲ್ಲಿ ತಿನ್ಕೊಂಡು ಬರುವ ಅಂತಿದ್ದೆ. ನಿನ್ನೆ ನೀನು ಐಸ್ ಕ್ರೀಮ್ ತಿನ್ನಬೇಕು ಅಂತ ಹೇಳ್ತಿದ್ದೆ. ನಿನ್ನೆ ನನ್ನನ್ನು ಎಳ್ಕೊಂಡು ಬರದೇ ಇರ್ತಿದ್ರೆ ಐಸ್ ಕ್ರೀಮ್ ಕೂಡ ತಿನ್ಬೋದಿತ್ತು. ಸಾರಿ ಮಾರೈತಿ, ಅದು ಹೋಟೆಲಲ್ಲಿ ನಿನ್ನೆ ನಾನು ಮಹೇಶ್ನ ನೋಡಿದ್ದೆ. ಎಂತ, ಮಹೇಶ್ ಬಂದಿದ್ನಾ? ಹಾ. ಹಾಗಾದ್ರೆ ಅವನಲ್ಲಿ ಮಾತಾಡ್ಬೇಕಿತ್ತು. ನಾನು ಮಾತಾಡ್ತಿದ್ರೆ he won't forget me. ಅವನು ನಿನ್ನನ್ನು ನೆನಪು ಮಾಡಿಕೊಳ್ತಿರ್ಬೋದು. ನೀನು ಅವನನ್ನು ನೆನಪಿಸ್ಕೊಂಡು ಸಂಕಟ ಪಡ್ತಿದೀಯಾ? ಹೌದು, ಅವನು ನಿನ್ನನ್ನು ಯಾಕೆ ಮರಿಬೇಕು? ಅಂತಹ ತಪ್ಪು ಅವನು ಎಂತ ಮಾಡಿದಾನೆ? ಅವಂದೂ ತಪ್ಪಿಲ್ಲ, ನಂದೂ ತಪ್ಪಿಲ್ಲ. ನಮ್ ತಿಳುವಳಿಕೆ ತಪ್ಪು.
ಸ್ವಾಭಿಮಾನ ಆಚಂದ್ರಾರ್ಕವಾಗಿ ನಿಲ್ಲುವಂಥದೇ ಹೊರತು ನಿನ್ನಂತಹ ಕೋಟಿ ಪಲ್ಲವರ ನಿರಂತರ ಧಾಳಿಯಿಂದ ಅಳಿಯದು ಎಂಬ ಸತ್ಯವನ್ನು ಪ್ರತ್ಯಕ್ಷ ಪ್ರಮಾಣ ಮಾಡಿ ತೋರಿಸುತ್ತೇನೆ. ಇದೇ ನನ್ನ ಗುರಿ, ಇದೇ ನನ್ನ ಮಂತ್ರ. ನಿರ್ಮಲ ಹೃದಯ ಸಂಸ್ಥೆಯ ವಿಶೇಷ ಮಕ್ಕಳ ಪಾಲನಾ ಕೇಂದ್ರದಲ್ಲಿ ವೈದ್ಯಕೀಯ ಚಿಕಿತ್ಸೆಗಳು ನಿರಂತರವಾಗಿ ನಡೆದುಕೊಂಡು ಬಂದಿವೆ. ಈ ಸಂಸ್ಥೆಯು ಇಂತಹ ಮಕ್ಕಳಿಗೆ ಎಲ್ಲ ರೀತಿಯ ಮಾನಸಿಕ, ದೈಹಿಕ ಚಿಕಿತ್ಸೆ ಹಾಗೂ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿದೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆ ಇದ್ದಾರೆ ಈ ಸಂಸ್ಥೆಯ ಸಂಯೋಜಕಿ ಶ್ರೀಮತಿ ನಿವೇದಿತಾ ಅವರು. ಬನ್ನಿ ಅವರನ್ನು ಮಾತಾಡಿಸೋಣ. ನಮಸ್ಕಾರ. ನಮಸ್ಕಾರ. ಈ ರೀತಿ ಅಂಗನ್ಯೂನತೆ ಇರುವಂತಹ ಮಕ್ಕಳು ಹುಟ್ಟಲಿಕ್ಕೆ ಕಾರಣ ಏನು? ಅಂಕಲ್, ಮತ್ತು ಆಂಟಿ ಅಂತಹ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾದಂತಹ ಚಿಕಿತ್ಸೆಯನ್ನು ಕೊಡಲಾಗ್ತದೆ? ಮಕ್ಕಳಿಗೆ ಅನೇಕ ರೀತಿಗಳ ಕಾರಣಗಳಿವೆ. ಅದರಲ್ಲಿ ಮೊದಲನೇದೇನೆಂದರೆ ತಾಯಿಯ ಮೆಂಟಲ್ ಆ್ಯಂಡ್ ಫಿಸಿಕಲ್ ಪ್ರಾಬ್ಲಮ್ಸ್. ಎರಡನೇದೇನೆಂದರೆ ಹೆರಿಡಿಟಿ ಪ್ರಾಬ್ಲಮ್ಸ್, ಅಂದರೆ ವಂಶ ಪಾರಂಪರೆಗಳಿಂದ ಬಂದ ಕಾಯಿಲೆಗಳು. ಮೂರನೇದೇನೆಂದರೆ ಬ್ಲಡ್ ರಿಲೇಷನ್ಶಿಪ್ಪಲ್ಲಿ ಮದುವೆ ಆಗೋದು. ನಾಲ್ಕನೇದೇನೆಂದರೆ ವೈದ್ಯಕೀಯ ಅಜಾಗ್ರತೆಯಿಂದ ಆಲ್ ಓವರ್ ದ ವರ್ಲ್ಡ್ ಈ ಥರ ಕೇಸ್ಗಳಲ್ಲಿ ಅರ್ಧದಷ್ಟು ಮೆಡಿಕಲ್ ಪ್ರಾಬ್ಲಮ್, ಮೆಡಿಸಿನ್ಗಳು ಸರಿಯಾದ ಟೈಮ್ಗೆ ತಗೊಳ್ಳೋದಿಲ್ಲ. ಅದರಿಂದ ಈ ಥರ ಪ್ರಾಬ್ಲಮ್ಸ್ ಇನ್ನೂ ಹೆಚ್ಚಾಗುತ್ತೆ. ಬ್ಲಡ್ ರಿಲೇಷನ್ಶಿಪ್ಪಲ್ಲಿ ಮದುವೆ ಆಗೋದ್ರಿಂದ 20 to 30% ತನಕ ಈ ಥರ ಮದುವೆಗಳಿಗೆ ಕಾರಣವಾಗುತ್ತೆ. ಸೈಂಟಿಫಿಕಲಿ ಈ ಥರ ಮದುವೆಗಳು ತಪ್ಪು ಎನ್ನಲಾಗಿದೆ. ಸಮಾಜವು ಈ ಮಕ್ಕಳನ್ನು ವಿಶಿಷ್ಟರಲ್ಲಿ ವಿಶಿಷ್ಟರು ಎನ್ನುವ ಭಾವನೆಯೊಂದಿಗೆ ನೋಡಿದರೆ ಇತರೆ ಮಕ್ಕಳಂತೆ ಇವರೂ ಸಮಾಜದ ಮುಖ್ಯವಾಹಿನಿಯಲ್ಲಿ ಬದುಕಲು ದಾರಿ ಮಾಡಿಕೊಟ್ಟಂತಾಗಿದೆ. Because of that, there is high risk